ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇವಾಗ ಟೈಮ್ ಬಂದು 7:30. ಇವತ್ತು ತಿಂಡಿ ಏನೋ ಮಾಡಲ್ಲ. ಇವತ್ತು ಮ್ಯಾಗಿ ಮಾಡಿ ಕೊಟ್ಟು ಕಳಿಸ್ತೀನಿ. ಯಾಕಂದರೆ ಟೈಮ್ ಆಗಿಬಿಟ್ಟಿದೆ. ತುಂಬ ಚಳಿ ಓಡಾಡೋಕ್ಕೈತೆ ಇಲ್ಲ, ಹೊರಗಡೆ ಎಲ್ಲೂ ಆ ಥರ ಆಗ್ತಾಯಿದೆ. ಅಷ್ಟು ಚಳಿ ಇದೆ ನಿಜವಾಗ್ಲೂ. ಹೊರಗಡೆ ಕಾಲಿಡೋಕ್ಕೈತೆ ಇಲ್ಲ. ಮನೆ ಒಳಗೂ ಅಷ್ಟೇ ಟೈಲ್ಸ್ ಮೇಲೆ ಕಾಲಿಡೋದ್ರಿಂದ ಐಸ್ ಮೇಲೆ ಕಾಲಿಟ್ಟಂಗೆ ಐತೈತೆ. ಎಲ್ಲೋ ನಾವು ಅದೇ ಈ ಎಂಥದ್ದು ಊರ ಅಂತಾರಲ್ಲಪ್ಪ, ಯಾವುದಾದ ನೇಪಾಳದೆಲ್ಲ ಐಸಲ್ಲೆಲ್ಲ ಓಡಾಡ್ತಾರಲ್ಲ, ಆ ಥರ ಅನ್ನಿಸ್ತಾ ಇದೆ. ನೇಪಾಳದಲ್ಲಿ ಐಸ್ ಇದೆಯಾ ಇಲ್ವಾ ಅದು ಗೊತ್ತಿಲ್ಲ ನನಗೆ. ನೇಪಾಳನ ಕಾಶ್ಮೀರದಲ್ಲಿ ಓಡಾಡಂಗೆ ಐತೈತಿ ಮನೆ ಒಳಗಡೆ ಓಡಾಡಿದ್ರೆ. ನೋಡೋಣ. ಇವತ್ತಿನ ವ್ಲಾಗಲ್ಲಿ ಏನು ಜಾಸ್ತಿ ಇರಲ್ಲ, ಆದರೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಇವಾಗ ನಾನು ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ. ನೆಕ್ಸ್ಟು ಹಾಲು ಕಾಯಿಸ್ಬಿಟ್ಟು ಇವತ್ತೇನೋ ನಮ್ಮ ಮನೇಲಿ ಒಬ್ಬೊಬ್ಬರು ಒಂದೊಂದು ಥರ ಕೇಳಿದ್ದಾರೆ. ಒಬ್ಬರು ಬೂಸ್ಟು, ಒಬ್ಬರಿಗೆ ಬಾದಾಮಿ ಪೌಡ್ರು, ನನಗೆ ಕಾಫಿ. ಅದಕ್ಕೋಸ್ಕರ ಒಬ್ಬೊಬ್ರಿಗೆ ಒಂದೊಂದು ಮಾಡಬೇಕು ಅಂದರೆ ಯಾವಾಗಲೂ ಕೇಳಲ್ಲ. ಸಾಮಾನ್ಯವಾಗಿ ಯಾವತ್ತೋ ಒಂದು ದಿವಸ ಕೇಳ್ತಾರೆ ಅಷ್ಟೇ, ಡೈಲಿ ಕೇಳೋದಿಲ್ಲ. ಕೇಳಿದಾಗ ಆ ಥರ ಮಾಡಿಕೊಡ್ತೀನಿ, ಬೇಜಾರಾಗಬಾರ್ದಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು. ಇವತ್ತು ತಿಂಡಿಗೆ ಏನಾದರೂ ಸ್ವಲ್ಪ ಮಾಡೋಣ ಅಥವಾ ಮ್ಯಾಗಿ ತಂದು ತಿನ್ನಿಸ್ತೀನೋ ಗೊತ್ತಿಲ್ಲ. ಯಾಕಂದರೆ ಟೈಮ್ ಆಗಿಬಿಟ್ಟಿದೆ. ಇವಾಗ ಮಾಡೋ ಇದು ಇಲ್ಲ ನನಗೆ. ಮ್ಯಾಗಿ ತಂದು ಮಾಡಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಮತ್ತು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಬರ್ತೀನಿ ವ್ಲಾಗಲ್ಲಿ ಫ್ರೆಂಡ್ಸ್. ಒಬ್ಬೊಬ್ಬರಿಗೆ ಒಂದೊಂದು ಬೇಕು ನಮ್ಮ ಮನೇಲಿ. ಒಬ್ಬರಿಗೆ ಬಾದಾಮ್ ಹಾಲು, ಒಬ್ಬರಿಗೆ ಬೂಸ್ಟು, ನನಗೆ ಕಾಫಿ. ಆದರೆ ಸಾಮಾನ್ಯವಾಗಿ ಅವರು ಕುಡಿಯೋದಿಲ್ಲ. ಹೇಳಬೇಕಾದ್ರೆ ಇವಾಗ ಚಳಿ ಜಾಸ್ತಿ ಇದೆಯಲ್ಲ, ಹಾಗಾಗಿ ಬೇಕು ಅಂತ ಕೇಳಿದ್ರು. ಅದಕ್ಕೋಸ್ಕರ ತಗೊಬಂದು ಮಾಡ್ತಾಯಿರೋದು. ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಅಷ್ಟೊಂದು ಏನಿರಲ್ಲ. ಇದು ತುಂಬ ಚಿಕ್ಕ ವ್ಲಾಗ್ ಆಗಿರುತ್ತೆ. ಆದಷ್ಟು ನೋಡಿ ಅಂತ ಹೇಳ್ತೀನಿ. ನೋಡಿ, ನಮ್ಮ ದೊಡ್ಡವಳು ಅವಳೇ ಸ್ಪೂನ್ ದಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದಾಳೆ. ಅವಳು ಹಾಗೆ ಏನಾದರೂ ಅವಳು ಕೊಟ್ಟರೆ ಅವಳೇ ಫಸ್ಟು, ಅವಳದ್ದು ಏನಿದೆ ಫಸ್ಟು ಮಾತ್ರ ಅವಳು ಎಲ್ಲ ನೀಟಾಗಿ ಇದು ಮಾಡ್ಕೊತಾಳೆ ಆ ಥರ. ಮತ್ತು ನಾನಿಲ್ಲಿ ಇವತ್ತು ಇದು ಗೀ ರೈಸ್ ಮಾಡ್ತಾಯಿದ್ದೀನಿ. ಅವರೆಕಾಳು ಮತ್ತು ಆಲೂಗೆಡ್ಡೆ ಹಾಕಿ ಗೀ ರೈಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಕುಕ್ಕರನ್ನು ತಗೊಂಡು ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು. ನೀಟಾಗಿ ಅಂದರೆ ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದು ಫ್ರೈ ಆಗಬೇಕು. ಇದು ಮಾಡೋ ಐಡಿಯಾ ಇರಲಿಲ್ಲ ನನಗೆ. ಆಮೇಲೆ ಯೋಚನೆ ಮಾಡಿದೆ, ಚೆನ್ನಾಗಿರುತ್ತೆ ಅಲ್ವಾ ಮಾಡಿದ್ರೆ. ಇದಕ್ಕೆ ಮೊಟ್ಟೆ ಕರಿ ಮಾಡಿದ್ದೀನಿ. ಆ ಮೊಟ್ಟೆ ಕರಿ ರೆಸಿಪಿ ನಾನು ತೋರಿಸಿಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು, ಅದು ಯಾವಾಗಲಾದರೂ ತೋರಿಸೋಣ ಅಂತ ಹೇಳ್ಬಿಟ್ಟು. ಈರುಳ್ಳಿ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಫ್ರೈ ಆದ ನಂತರ ಆ ಕಡೆ ಈ ಕಡೆ ಎಲ್ಲ ಇದು ಮಾಡಿಬಿಟ್ಟು ಮಧ್ಯದಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಯಾವಾಗಲೂ ಅಷ್ಟೇ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿರಬೇಕು. ಈ ಬಿರಿಯಾನಿಗೆ ಆಗಲಿ, ಈ ಗೀ ರೈಸ್ಗೆಲ್ಲ ಆಗಲಿ ಚೆನ್ನಾಗಿ ಫ್ರೈ ಆಗಿರಬೇಕು. ಮತ್ತು ನಾನು ಇಲ್ಲಿ ಅವರೆಕಾಳನ್ನು ಹಾಕ್ತಾಯಿದ್ದೀನಿ. ಹಸಿ ಅವರೆಕಾಳು, ಕೆಲವರು ಬಟಾಣಿ ಹಾಕಿ ಮಾಡ್ತಾರೆ. ನಾನಿಲ್ಲಿ ಹಸಿ ಅವರೆಕಾಳು ಮತ್ತು ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಆಲೂಗೆಡ್ಡೆ ತುಂಬ ದಪ್ಪ ಕಟ್ ಮಾಡಿದ್ದೀನಿ. ಇರಲಿ, ಆ ಥರ ಇದ್ರೇ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಈ ಥರ ತುಂಬ ಸರಿ ಮಾಡಿ. ಇದಕ್ಕೆ ಚಿಕನ್ ಗ್ರೇವಿ, ಆಮೇಲೆ ಈ ಮಟನ್ ಚಾಪ್ಸ್ ಎಲ್ಲ ಇರುತ್ತಲ್ಲ, ಅದ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ಒಗ್ಗರಣೆಗೆ ಏಲಕ್ಕಿ ಕಾಯಿ ಬೇಕಾದರೂ ಹಾಕ್ಕೋಬೋದು, ಆದರೆ ನಾನಿಲ್ಲಿ ಏಲಕ್ಕಿ ಕಾಯಿನ ಹಾಕಿಲ್ಲ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಸ್ವಲ್ಪ ಫ್ರೈ ಆಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು, ಅಂದರೆ ನಾನು ಜಾಸ್ತಿ ಸ್ವಲ್ಪ ಅಡುಗೆಗೆ ಕಲ್ಲುಪ್ಪನ್ನು ಯೂಸ್ ಮಾಡ್ತೀನಿ. ಪುಡಿ ಉಪ್ಪು ಯಾಕಂದರೆ ನನಗೆ ಅಷ್ಟು ಗೊತ್ತಾಗೋದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಬಿಡ್ತೀನಿ. ಅದಕ್ಕೋಸ್ಕರ ಕಲ್ಲುಪ್ಪನ್ನ ಯೂಸ್ ಮಾಡ್ತೀನಿ ಜಾಸ್ತಿ. ಅಡುಗೆಗಳಿಗೆ ಮಾತ್ರ ಜಾಸ್ತಿ ಇದೇ ಯೂಸ್ ಮಾಡೋದು. ಸ್ವಲ್ಪ ತಿಂಡಿಗಳಿಗೆಲ್ಲ ಆದರೆ ಅದು ಪುಡಿ ಉಪ್ಪು ಯೂಸ್ ಮಾಡ್ತೀನಿ. ಇವಾಗ ನಾನು ಅಕ್ಕಿ ತೊಳೆದು ಒಂದು 5 ನಿಮಿಷ ನೆನೆಯೋಕೆ ಇಟ್ಟಿದ್ದೆ. ಅಕ್ಕಿನ ಹಾಕ್ತಾಯಿದ್ದೀನಿ. ಇವಾಗ ಅಕ್ಕಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದರೆ ಒಂದು ಕಡೆ ಬಿಸಿನೀರನ್ನು ಪಾತ್ರೆಯಲ್ಲಿ ಇಟ್ಕೋಬೋದಿತ್ತು, ಆದರೆ ನಾನು ಆ ಥರ ಇಟ್ಕೊಂಡಿಲ್ಲ. ಒಂದೇ ಸರಿ ಹೇಗಿದ್ದರೂ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು ಅಳತೆ ಅಂದರೆ ಈಗ 2 ಗ್ಲಾಸ್ ಅಕ್ಕಿ ಆದರೆ 4 ಗ್ಲಾಸ್ ನೀರು ಹಾಕಬೇಕು. ಆದರೆ ಇಲ್ಲಿ ನಾನು 4 ಗ್ಲಾಸ್ ನೀರು ಹಾಕಿಲ್ಲ, 2 ಗ್ಲಾಸ್ ಅಕ್ಕಿ ಇದೆ. 3.5 ಗ್ಲಾಸ್ ಅಕ್ಕಿ ನೀರನ್ನು ಹಾಕಿದ್ದೀನಿ. ನೀರನ್ನು ಹಾಕಿಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಅಂದರೆ ಕಲ್ಲರೇನು ಹಾಕಲ್ಲ. ಏನು ಗೊತ್ತಾ, ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಮೊಸರು, ಹಾಲು,
ನಿಂಬೆಹಣ್ಣು ಹುಳಿ ಎಲ್ಲ ಹಾಕ್ಕೋಬೋದು. ಇವಾಗ ನಾನು ಇಲ್ಲಿ ಮುಚ್ಚಳ ಹಾಕ್ಬಿಟ್ಟಿದ್ದೆ. 2 ವಿಸಲ್ ಬಂದಿದೆ. ಇದು ಬಂದಿದೆ 2 ವಿಸಲ್. ಮತ್ತು ಇದೇ ನೋಡಿ ಎಗ್ ಕರಿ ನಾನು ಮಾಡಿರೋದು. ಇದಕ್ಕೆ ಚೆನ್ನಾಗಿರುತ್ತೆ ಎಗ್ ಕರಿ ಅಂತ ಹೇಳ್ಬಿಟ್ಟು ಇದೇ ಎಗ್ ಕರಿನ ನಾನು ಮಾಡ್ಕೊಂಡಿರೋದು. ಈ ರೆಸಿಪಿ ತೋರ್ಸೋಕ್ಕಾಗಿಲ್ಲ ನನಗೆ. ಒಟ್ನಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಯ್ತಿದೆ. ಚಳಿಗಾಲದಲ್ಲಿ ತುಂಬ ಹುಷಾರಾಗಿರಬೇಕು ನಾನು. ಒಂಥರ ಕಫ ಕಟ್ಟೋ ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಹಿಂಸೆ ಆಗ್ತಾಯಿದೆ ಮಾತಾಡೋದಕ್ಕೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಗೀ ರೈಸು ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಆಗಿದೆ. ಹುಡಿ ಹುಡಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅವರೆಕಾಳಲ್ಲಿ ಮಾಡಿದ್ರೆ ನಿಜವೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಲಾಸ್ಟಲ್ಲಿ ನಾನು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಕೇಳ್ಕೊಳ್ಳೋದು. ಯಾಕಂದರೆ ನಾನು ಏನೇನೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನೋ ಸಣ್ಣ ಪ್ರಯತ್ನನೇ, ನಮ್ಮದೇನು ಅಷ್ಟು ದೊಡ್ಡ ಪ್ರಯತ್ನ ಅಂತ ನಾವು ಹೇಳ್ಕೊಳ್ಳೋದಿಲ್ಲ. ತುಂಬ ಸಣ್ಣ ಪ್ರಯತ್ನನೇ. ಅಂದರೆ ಏನಂದರೆ ಸೋಲನ್ನ ಅಷ್ಟು ಬೇಗ ಒಪ್ಕೋಬಾರ್ದಲ್ವ. ಹಾಗಾಗಿ ನಮಗೇನು ಗೊತ್ತಿದೆ ಅದನ್ನು ಮಾಡಾಕಬೇಕು ಅಷ್ಟೇ ನಾನು ಅಂದ್ಕೊಳ್ಳೋದು. ಅದಕ್ಕೋಸ್ಕರ ಏನಾದರೂ ಪರವಾಗಿಲ್ಲಪ್ಪ ಅಂತ ಹೇಳ್ಬಿಟ್ಟು ಈ ಥರ ವೀಡಿಯೋಗಳನ್ನು ನಾನು ಮಾಡ್ತಾಯಿರ್ತೀನಿ. ಸ್ವಲ್ಪ ವ್ಲಾಗು ಕೂಡ ಇರುತ್ತೆ, ಕುಕ್ಕಿಂಗು ಕೂಡ ಇರುತ್ತೆ. ನನ್ನ ವ್ಲಾಗಲ್ಲಿ ಆಲ್ಮೋಸ್ಟ್ ಏನಾದರೂ ಒಂದು ಅಡುಗೆ ಮಾಡಿ ಹಾಕಿರ್ತೀನಿ. ಇನ್ನೊಂದು ಸರಿ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.